ಸರ್ HR ಇಂಟರ್ವ್ಯೂನಲ್ಲಿ ಬೇಸಿಕ್ಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಬಿಗಿನಿಂಗಲ್ಲೇ ಕೇಳ್ತಾರೆ. ಬಟ್ ಎಷ್ಟೋ ಜನ ಇದನ್ನು ಬರೀ ಪರ್ಸ್ನಲ್ ಕ್ವೆಶನ್ ಅಂತ ಮಾತ್ರ ಅಂದ್ಕೊಂಡಿರ್ತಾರೆ. ಬಟ್ HR ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೆಲ್ಲ ಇರಬೇಕು ಈ ಒಂದು ಆನ್ಸರಲ್ಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋವಂಥದ್ದು ತುಂಬಾ ಈಸಿ ಕ್ವೆಶನ್ ಅಂತ ಅನ್ಸುತ್ತೆ ಇಂಟರ್ವ್ಯೂಲಿ. ಬಟ್ ಇದನ್ನು ಮೆಂಟಲ್ ಬ್ಲೂ ಪ್ರಿಂಟ್ ಟೆಸ್ಟ್ ಅಂತಲೇ ಕರೀತಾರೆ. ಯಾಕೆ ಅಂತಂದರೆ ಇದರಲ್ಲಿ HR ಟೆಸ್ಟ್ ಮಾಡುವಂಥದ್ದು 4 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ. ಮೊದಲನೇದು ಕ್ಲಾರಿಟಿ ಆಫ್ ಥಾಟ್ ಅಂತ. ಈ ಕ್ಲಾರಿಟಿ ಆಫ್ ಥಾಟ್ ಅನ್ನೋಂಥದ್ರಲ್ಲಿ ನೀವು ಎಷ್ಟು ಕ್ಲಿಯರಾಗಿ ನಿಮ್ಮ ಮನಸ್ಸಲ್ಲಿದೆ ಅಥವಾ ನೀವು ಏನು ಅನ್ನೋದನ್ನು HR ಎಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು HR ಎಕ್ಸ್ಪ್ರೆಸ್ ಮಾಡೋದ್ರಲ್ಲೇ ನೀವು ಫೇಲ್ ಆದರೆ 100% ನಾಳೆ ದಿನ ನಿಮ್ಮನ್ನು ಕಂಪ್ನೀಲಿ ತೊಗೊಂಡು ಅಥವಾ ಒಂದು ಕ್ಲೈಂಟ್ಗೆ ನಿಮ್ಮನ್ನು ಒಂದು ಇಫ್ ದೇ ಅಲೋ ಯು ಟು ಸ್ಪೀಕ್ ಟು ಅ ಕ್ಲೈಂಟ್, ಅಲ್ಲಿ ಡೆಫಿನೆಟಾಗಿ ನೀವು ಫೇಲ್ ಆಗ್ತೀರಾ. ಸೊ ಅದಕ್ಕೆ ಹೀಸ್ ಚೆಕಿಂಗ್ ಯುವರ್ ಕ್ಲಾರಿಟಿ ಆಫ್ ಥಾಟ್. ಎರಡನೇದು ಸ್ಟ್ರಕ್ಚರ್ ಆಫ್ ಯುವರ್ ಕಂಟೆಂಟ್. ವೆನ್ ಯೂರ್ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ಯಾವ ಒಂದು ಸ್ಟ್ರಕ್ಚರ್ನ ಫಾಲೋ ಮಾಡ್ತೀರ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಬಟ್ ಎಲ್ಲೆಲ್ಲೋ ಹೋಗ್ತಾರೆ. ಸೊ ದಟ್ ಈಸ್ ನಾಟ್ ರೈಟ್. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಬೇಸಿಕ್ ಎಜುಕೇಷನ್ ಅಂತ ಹೇಳಿದು, ನೆಕ್ಸ್ಟ್ ನೀವೇನು ಕೋರ್ಸ್ ಮಾಡಿದ್ದೀರಾ ಹಾಗೂ ನಿಮ್ಮ ಹಾಬೀಸ್ ಏನಿದೆ, ಸೊ ಎಲ್ಲ ಒಂದು ಸ್ಟ್ರಕ್ಚರ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಆರ್ ಯು ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಇನ್ ಅ ಕ್ಲಿಯರ್ ಸ್ಟ್ರಕ್ಚರ್ಡ್ ಮ್ಯಾನರ್ ಅನ್ನೋವಂಥದ್ದನ್ನು HR ಟೆಸ್ಟ್ ಮಾಡ್ತಾರೆ. ಕರೆಕ್ಟಾಗಿ ಸ್ಟ್ರಕ್ಚರ್ಡಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೊಂದು ಒಪಿನಿಯನ್ ಬರುತ್ತೆ. ಏನು ಅಂತಂದರೆ ಈ ಮನುಷ್ಯ ತನ್ನ ತಲೆಯಲ್ಲೇ ಕರೆಕ್ಟಾಗಿ ಸ್ಟ್ರಕ್ಚರ್ಡ್ ಒಂದು ಆನ್ಸರ್ನ ಫ್ರೇಮ್ ಮಾಡ್ಕೊಂಡಿಲ್ಲ ಅನ್ನೋಂಥದ್ದು ಬರುತ್ತೆ. ಯಾಕೆಂದರೆ ತಲೆಯಲ್ಲಿ ಸರಿಯಾಗಿರೋವಂಥ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಆಗಿಲ್ಲ ಅಂತಂದರೆ, ಇಫ್ ಯು ಆರ್ ನಾಟ್ ಏಬಲ್ ಟು ರಿಕಲೆಕ್ಟ್ ಆ್ಯಂಡ್ ಟೆಲ್ ಪ್ರಾಪರ್ಲಿ, ನಿಮಗೆ ನಾಳೆ ದಿನ ವರ್ಕೌಟ್ ಆಗಲಿ ನೀವು ಇದೇ ಥರ ಮಾಡ್ತೀರಾ. ಒಂದು ಸರಿಯಾದಂಥ ಸ್ಟ್ರಕ್ಚರ್ ಫಾಲೋ ಮಾಡೋದಿಲ್ಲ, ತುಂಬ ಹ್ಯಾಪಸಾರ್ಡಾಗಿ ನೀವು ಕೆಲಸಗಳನ್ನ ಮಾಡ್ತೀರಾ. ಸೊ ದಟ್ ಈಸ್ ವೈ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಆಸ್ಪೆಕ್ಟ್ ಏನು ಅಂತಂದರೆ ಇಟ್ ಇಸ್ ಅವೇರ್ನೆಸ್ ಅಬೌಟ್ ಯುವರ್ ಸ್ಕಿಲ್ಸ್. ಕೆಲವೊಬ್ಬರು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದಾಗ ಬರೀ ಅವರ ಒಂದು ಪ್ಲೇಸ್ ಆಗಿರ್ಬೋದು, ಅವರ ಎಜುಕೇಷನ್ ಆಗಿರ್ಬೋದು, ಅವ್ರ ಹಾಬೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ HR ನೋಡ್ತಾ ಇರೋವಂಥದ್ದು ನಿಮ್ಮ ಒಂದು ಸ್ಕಿಲ್ ಸೆಟ್ನ. ನೀವೇನು ಸರ್ಟಿಫಿಕೇಷನ್ ಕೋರ್ಸಸ್ ಮಾಡಿದ್ದೀರಾ, ಏನು ಕಲ್ತಿದ್ದೀರಾ, ನಿಮ್ಮ ಸ್ಕಿಲ್ ಸೆಟ್ ಮೇಲೆ ಎಷ್ಟು ಫೋಕಸ್ ಮಾಡ್ತಾ ಇದ್ದೀರಾ, ಇದನ್ನು ಒಬ್ಬ HR ತುಂಬ ಅಬ್ಸರ್ವ್ ಮಾಡ್ತಾರೆ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಆಸ್ಪೆಕ್ಟ್ ಅಂತ ನೋಡಿದ್ರೆ ಇಟ್ ಈಸ್ ದ ಇಂಪ್ರೆಷನ್ ದಟ್ ಯು ಕ್ರಿಯೇಟ್ ಡ್ಯೂರಿಂಗ್ ದ ಇಂಟರ್ವ್ಯೂ ಅಂತ. ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಕರೀತಾರೆ. ಸೊ ಆ್ಯಸ್ ಅ ಕ್ಯಾಂಡಿಡೇಟ್ ನೀವು ಯಾವ ರೀತಿ ಒಂದು ಇಂಪ್ರೆಷನ್ನ ಒಬ್ಬ HR ಮುಂದೆ ಮೂಡಿಸ್ತೀರಾ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ HR ಎಷ್ಟು ಸೂಕ್ಷ್ಮತೆಯಿಂದ ಗಮನಿಸ್ತಾರೆ ಅಂತಂದರೆ ವಿತಿನ್ 1 or 2 minutes ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಕ್ಯಾಂಡಿಡೇಟ್ ಜೊತೆ ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದಿಷ್ಟು ಕ್ವಶನ್ಸ್ ಕೇಳಿ ಇಂಟರ್ವ್ಯೂನ ಕಂಟಿನ್ಯೂ ಮಾಡಬೇಕಾ ಅಥವಾ ಅಲ್ಲೇ ಸ್ಟಾಪ್ ಮಾಡಬೇಕಾ ಅನ್ನೋವಂಥದ್ದು ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ಸೊ ಈ 4 ಆಸ್ಪೆಕ್ಟ್ಸು ಕವರ್ ಮಾಡುವಂಥ ಕ್ವಶನ್ನೇ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಯಾರೆಲ್ಲ ಇನ್ನೂ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ಗೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಒಂದು ಇಂಟರ್ನ್ಶಿಪ್ ಕೋರ್ಸ್ಗೆ ಜಾಯ್ನ್ ಆಗಿ. ನನ್ನ ಸ್ಟೂಡೆಂಟ್ಸಿಗೆ ಈ ಒಂದು ಪಾಡ್ಕಾಸ್ಟ್ ಮೂಲಕ ನಾನು ಕೇಳ್ಕೊತೀನಿ, ಜಾಯ್ನ್ ಆಗಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳಿ. ಮಾಕ್ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿ. ಖಂಡಿತವಾಗ್ಲೂ ನೀವು ಈ ಒಂದು ಇಂಟರ್ವ್ಯೂ ಅನ್ನೋ ಭಯನ ಬೀಟ್ ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ಇಂಟರ್ವ್ಯೂಸ್ನ ಫೇಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ.